ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲ್ ಬಂದು 10 ತಗೊಂಡಿದ್ದೀನಿ. 6 ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಒಂದು ನ್ಯೂ ಡಿಸೈನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಈ ರೀತಿ ಆರ್ಚ್ ಮಾಡೋದಕ್ಕೆ ಡೈರೆಕ್ಟಾಗಿ ನಾನು ಬಟ್ಟೆ ಮೇಲೆ ಆರ್ಚ್ ಮಾಡ್ತಾ ಇಲ್ಲ, ಮೊದಲಿಗೆ ಆರ್ಚ್ ಮಾಡ್ಕೊಳ್ತಾ ಇರೋದ್ರಿಂದ ಈ ರೀತಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಕ್ರೋಶದಲ್ಲೇ ಲಾಕ್ ಮಾಡಬೇಕು. ಅಂದರೆ ಮೊದಲಿಗೆ ನಾವು ನಾಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಿಡಲ್ ಒಳಗಡೆ ಈ ರೀತಿ ಬೀಡನ್ನ ಹಾಕ್ಕೊಳ್ಬೇಕು. ಬೀಡನ್ನ ಹಾಕ್ಕೊಂಡು ನಂತರ ಆ ಬೀಡ್ ಒಳಗಡೆ ಈ ರೀತಿ ಥ್ರೆಡನ್ನು ತಗೊಳ್ಬೇಕು. ಥ್ರೆಡನ್ನು ತಗೊಂಡು ಬಂದು ನಿಡಲ್ ಮೇಲೆ 2 ಲೂಪ್ ಇರುತ್ತೆ, ಒಟ್ಟಿಗೆ ಸೇರಿಸಿ ನಾವು ಸಿಂಗಲ್ ಕ್ರೋಶ ರೀತಿ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿದಾಗ ನಮಗೆ ಬೀಡ್ ಮೇಲೆ 2 ಕಡೆ ಥ್ರೆಡ್ ಬಂದಿರುತ್ತೆ, 2 ಕಡೆ ಥ್ರೆಡ್ ಇರುತ್ತೆ. ಸೊ ಮೊದಲಿಗೆ ನಾಟ್ ಹಾಕಿರುವಂಥ ಥ್ರೆಡ್ಡು, ಅದಾದಮೇಲೆ ಥ್ರೆಡನ್ನು ಹೇಳ್ಕೊಳ್ತೀವಲ್ಲ ಅದೊಂದು 2 ಥ್ರೆಡ್ ಇರುತ್ತೆ. ನಂತರ ನಾನಿಲ್ಲಿ ಚೈನನ್ನು ಹಾಕ್ತಾ ಇದ್ದೀನಿ. 2 ಚೈನನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ಬೀಡ್ ಲಾಕ್ ಆಗಿರೋ ಥ್ರೆಡ್ ಇರುತ್ತಲ್ಲ ಒಂದು ಸೈಡಲ್ಲಿ, ಅಷ್ಟನ್ನು ನಾವು ನಿಡಲ್ ಮೇಲೆ ತಗೊಳ್ಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಅದರೊಳಗಡೆ ಹೋಗಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡನ್ನು ತಂದಾಗ ಸೂಜಿ ಮೇಲೆ 3 ಲೂಪ್ ಇರುತ್ತೆ. ಥ್ರೆಡನ್ನು ಈ ರೀತಿ ತಗೊಂಡು ಬಂದಾಗ ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರದಿಂದ ಒಂದು ಸಲ, ಮತ್ತೆರಡು ದಾರದಿಂದ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು. ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಈ ಥ್ರೆಡ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತರಬೇಕು. ಸೂಜಿ ಮೇಲೆ 3 ಲೂಪ್ ಇರುತ್ತೆ. 2 ದಾರದಿಂದ ಒಂದು ಸಲ ಥ್ರೆಡನ್ನು ಹೇಳ್ಕೊಳ್ತಾ ಇದ್ದೀನಿ, ಮತ್ತೆರಡು ದಾರದಿಂದ ಥ್ರೆಡನ್ನು ಹೇಳ್ಕೊಳ್ತಾ ಇದ್ದೀನಿ. ಆವಾಗ ಇಲ್ಲೊಂದು ಡಬಲ್ ಕ್ರೋಶ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತಾ ಇದ್ದೀನಿ. ಆ ಸೇಮ್ ಪ್ಲೇಸ್, ಆ ಥ್ರೆಡ್ ಒಳಗಡೆ ನಿಡಲ್ನ ಹಾಕಬೇಕು. ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಒಂದು ಕಂಬ ಆಗಿದೆ, ಇವಾಗ 2ನೇ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. 2 ಲೂಪಿಂದ ಒಂದು ಸಲ, ಮತ್ತೆರಡು ಲೂಪಿಂದ ಒಂದು ಸಲ, 2 ಕಂಬ ಆಯಿತು. ಇವಾಗ 3ನೇ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಫಸ್ಟ್ ಕಂಬ ಮಾಡ್ಕೊಳ್ಳೋವರಿಗಷ್ಟೇ, ಆಮೇಲೆ ಆರಾಮಾಗಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಬೋದು. ಫಸ್ಟ್ ಕಂಬ ಮಾಡೋದು ಅಂದರೆ ಸ್ವಲ್ಪ ಜಾರುತ್ತೆ, ಹಾಗಾಗಿ 5ನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ, 6ನೇ ಡಬಲ್ ಕ್ರೋಶ ಕಂಬ. ಸೊ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ, ಅದೆಷ್ಟು ಇಡ್ಸುತ್ತೋ ಅಷ್ಟು ಕಂಬನ ಹಾಕ್ಕೊಳ್ಳಿ. 6 ಕಂಬ ಅಥವಾ 7 ಕಂಬಗಳು ಇಡಿಸುತ್ತೆ ಅಷ್ಟೇ ಅದು. ಇದಕ್ಕಿಂತ ಬಿಗ್ ಸೈಜ್ ಬೀಡ್ನೇನಾದರೂ ತಗೊಂಡ್ರೆ ಕಂಬಗಳು ಜಾಸ್ತಿ ಆಗುತ್ತೆ, ಆವಾಗ ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ ಕಂಬಗಳನ್ನ. ಈ 4mm ಬೀಡ್ಗೆ ನನಗೆ ಇಲ್ಲಿ 7 ಕಂಬಗಳಾಗಿದೆ. ಇವಾಗ ನಾವು ಇನ್ನೊಂದು ಸೈಡು ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ, ಅದರೊಳಗಡೆನೂ ಕೂಡ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಬೇಕು. ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಕಂಬನ ಮಾಡ್ಕೊಳ್ಳಿ, ಫಸ್ಟ್ ಕಂಬನ. ಅದಾದಮೇಲೆ ಈಸಿಯಾಗಿ ಹಾಕ್ಕೊಳ್ಬೋದು. ಫಸ್ಟ್ ಕಂಬ ಅಂದರೆ ಜಾರುತ್ತೆ, ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಅಲ್ವಾ, ಹಾಗಾಗಿ ಅಷ್ಟು ಥ್ರೆಡನ್ನು ನಿಡಲ್ ಮೇಲೆ ತಗೊಳ್ಳಿ. ನಿಮಗೆ ಆಗಲಿಲ್ಲ ಅಂದರೆ ಇಲ್ಲಿ ಬೀಡ್ ಲಾಕ್ ಮಾಡಿರೋ ಈ ಸೈಡಲ್ಲಿ ಲಾಕ್ ಹತ್ರ ಸ್ವಲ್ಪ ಪ್ಲೇಸ್ ಇರುತ್ತೆ, ಅದರೊಳಗಡೆಯಿಂದ ನಿಡಲ್ನ ಈ ರೀತಿ ಪಾಸ್ ಮಾಡ್ಕೊಂಡು ಬಂದು ಥ್ರೆಡನ್ನು ಹೇಳ್ಕೊಳ್ಳಿ. ಈ ರೀತಿ ಥ್ರೆಡನ್ನು ಹೇಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಒಂದು ಥ್ರೆಡ್ ಮಿಸ್ ಆದರೂ ಕೂಡ ನಾವು ಮತ್ತೆ ಹಾಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಬೀಡ್ ಲಾಕ್ ಮಾಡಿರೋ ಬೀಡ್ ಲಾಕ್ ಹತ್ರ ಸ್ವಲ್ಪ ಪ್ಲೇಸ್ ಇರುತ್ತೆ, ಅಲ್ಲಿಂದ ನಾನು ನಿಡಲ್ನ ಹಾಕ್ತಾ ಇದ್ದೀನಿ. ಫಸ್ಟ್ ಕಂಬಕ್ಕೆ ಮಾತ್ರ ಈ ರೀತಿ ಮಾಡ್ಕೊಳ್ಬೋದು. ಅದಾದಮೇಲೆ ನಮಗೆ ಅಷ್ಟು ಥ್ರೆಡ್ಡು ನಿಡಲ್ ಮೇಲೆ ಆರಾಮಾಗಿ ಬರುತ್ತೆ. ಒಂದು ಕಂಬ ಆಯಿತು. 2ನೇ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. 3ನೇ ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸಲ್ಲೇ. ಸೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ನ್ಯೂ ಲೇಟೆಸ್ಟ್ ಡಿಸೈನ್ ಅಂತಲೇ ಅನ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. 4ನೇ ಕಂಬ, 5ನೇ ಕಂಬ,
5 ಕಂಬ ಆಗಿದೆ. ಇವಾಗ ನಾನು 7ನೇ ಕಂಬನ ಮಾಡ್ಕೊಳ್ತೀನಿ. ಸಾರಿ 6ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 6, ಇವಾಗ 7ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕಿಂತ ಬಿಗ್ ಸೈಜ್ ಬೀಡ್ನ ಏನಾದರೂ ತಗೊಂಡ್ರೆ ಕಂಬಗಳು ಕೂಡ ಜಾಸ್ತಿ ಆಗುತ್ತೆ. ಸೊ 2 ಕಡೆ ನಾನು 1 ಕಂಬ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ಒಟ್ಟು 8 ಕಂಬ ಮಾಡಿದ್ದೀನಿ. ಒಂದು ಸೈಡ್ 7 ಡಬಲ್ ಕ್ರೋಶೆ ಕಂಬನ ಮಾಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಕಂಬ ಇರುತ್ತೆ ನೋಡಿ, 2 ಚೈನ ಹಾಕಿರ್ತೀವಲ್ಲ, ಅದ್ರ ಮೇಲೆ ಈ ರೀತಿ ಲೂಪ್ ಇರುತ್ತೆ. ಅಥವಾ ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ಕಂಬದ ಮೇಲೆ ಲೂಪ್ ಇರುತ್ತೆ, ಅಲ್ಲಿ ನಾನು ಸ್ಲಿಪ್ ನಾಟನ್ನು ಹಾಕ್ಕೊಂಡು ಇವಾಗ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1, 2 ಚೈನನ್ನು ಹಾಕ್ಕೊಂಡೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಫಸ್ಟ್ ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬನೇ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಡಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ 3 ದಾರ ಇರುತ್ತೆ, 2ರಿಂದ 1 ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಕಂಬ ಆದಮೇಲೆ ನಾವು 3 ಚೈನ್ನ ಹಾಕಬೇಕು. ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಗಳನ್ನ ಹಾಕ್ಕೊಂಡು ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಲಾಕ್ ಮಾಡಿದ್ರೆ ಡಬಲ್ ಕ್ರೋಶೆ ಕಂಬಕ್ಕೆ ಪಿಕೌಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಪಕ್ಕದ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ನಂತರ 3 ಚೈನ್ನ ಹಾಕಿ ಅದೇ ಕಂಬಕ್ಕೇನೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಬರ್ತಾ ಹೋಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೆ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅದರೊಳಗಡೆ ಡಬಲ್ ಕ್ರೋಶೆ ಕಂಬ. ಇಲ್ಲಿ ಯಾವುದೇ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ, ಎಲ್ಲ ಕಂಬದ ಮೇಲೂ ಕೂಡ ಕಂಬ ಬರುತ್ತೆ ಮತ್ತು ಪಿಕೌಟ್ ಮಾಡಬೇಕು. ಒಟ್ಟು 15 ಕಂಬಗಳಿರುತ್ತಲ್ವ, 15 ಕಂಬದ ಮೇಲೂ ಕೂಡ ಪಿಕೌಟ್ ಬಂದಿರುತ್ತೆ. ಸೊ ಈ ಸ್ಟೆಪ್ಪು ಕೂಡ ತುಂಬ ಅಂದರೆ ತುಂಬಾ ಈಸಿ ಇದೆ. ಎಲ್ಲ ಕಂಬದ ಮೇಲೂ ಡಬಲ್ ಕ್ರೋಶೆ ಕಂಬ ಮಾಡಿ ಪಿಕೌಟ್ನ ಮಾಡಬೇಕು. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗು ಏನು ಚೈನ್ ಇರುತ್ತಲ್ವ, 3 ಚೈನು, ಆ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಸ್ಲಿಪ್ ನಾಟನ್ನು ಹಾಕ್ಕೊಂಡೆ. ಸ್ಲಿಪ್ ನಾಟನ್ನು ಹಾಕ್ಕೊಂಡ್ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದೆರಡು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಎಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ. ಈ ಎಕ್ಸ್ಟ್ರಾ ಥ್ರೆಡನ್ನು ಹಿಂದೆ ತಗೊಂಡೋಗಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಇದಕ್ಕೆ ನಾವು ಆಲ್ರೆಡಿ ಬೀಡನ್ನ ಹಾಕ್ಕೊಂಡೇ ಆರ್ಚ್ ಮಾಡಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಗಮ್ ಹಾಕಿ ಬೀಡನ್ನ ಅಂಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಮಧ್ಯದಲ್ಲಿ ಬೀಡನ್ನ ಹಾಕ್ಕೊಂಡೇ ಎಣ್ದಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಆ ಬೀಡ್ ಬಿದ್ದೋಗುತ್ತೆ ಮುಂದೆ ಒಂದು ಸಲ ಅನ್ನೋ ಭಯ ಇರೋದಿಲ್ಲ. ಮತ್ತು ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿರ್ತೀವಲ್ಲ, ಅದನ್ನು ಹಿಂದೆ ತಗೊಂಡೋಗಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಳಿ. ಥ್ರೆಡನ್ನು ಕಟ್ ಮಾಡಿರ್ತೀವಲ್ಲ, ಅಲ್ಲಿ ಸ್ವಲ್ಪ ಥ್ರೆಡನ್ನು ಹಿಂದೆ ತಗೊಂಡು ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಈ ರೀತಿ ಕಟ್ ಮಾಡಿಕೊಂಡು ತೆಗೆದುಬಿಡಿ. ಮತ್ತು ಸ್ಟಾರ್ಟಿಂಗು ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ, ಅದನ್ನು ಕೂಡ ಅಂಟಿಸ್ಕೊಳ್ಬೇಕು. ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಇತ್ತು, ಹಾಗಾಗಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಕೂಡ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ ಫ್ರೆಂಡ್ಸ್. ಇದು ಆರ್ಚು ನೀಟಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದೇ ರೀತಿ ಒಂದಷ್ಟು ಆರ್ಚ್ಗಳನ್ನ ಮಾಡ್ಕೊಳ್ತೀನಿ. ಬೀಡನ್ನ ಹಾಕ್ಕೊಂಡೆ ಆರ್ಚ್ ಮಾಡಿರೋದ್ರಿಂದ ಮತ್ತೆ ಬೀಡ್ಸ್ಗಳನ್ನ ಗಮ್ ಹಾಕಿ ಅಂಟಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬರೀ ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಇಲ್ಲಿ ನಾನು ಒಂದಷ್ಟು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ, ರೌಂಡ್ ಶೇಪಲ್ಲಿ ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಸೀರೆಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 15 ಆರ್ಚ್ಗಳನ್ನ ಮಾಡ್ಕೊಳ್ತೀನಿ. ಸ್ವಲ್ಪ ದೂರದಲ್ಲಿ ಹಾಕ್ತಿರೋದ್ರಿಂದ ಒಂದು 15 ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ಮತ್ತು ಬೀಡ್ಸನ್ನು ಕೂಡ ತಗೊಂಡು ಎರಡನ್ನೂ ಕೂಡ ಸೀರೆಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ನೋಡ್ತಿರ್ಬೋದು ಈ ರೀತಿ ಹಾಕ್ಕೊಳ್ಬೇಕು. ನಾನಿಲ್ಲಿ 3 ಇಂಚಷ್ಟಾಗುವಷ್ಟು ಗ್ಯಾಪನ್ನು ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ನಿಮಗೆ ಬೇಕು ಅಂದರೆ ಇದಕ್ಕಿಂತ ಹತ್ರನಾದರೂ ತಗೊಳ್ಬೋದು ಅಥವಾ ದೂರನಾದರೂ ಮಾಡ್ಕೊಳ್ಬೋದು.
3 ಇಂಚಿಗೆ ಒಂದು ಸೀರೆಗೆ ನನಗಿಲ್ಲಿ 15 ಸಾಕಾಗಿದೆ ಪಿಕೋಟ್ಸ್ಗಳದ್ದು ಆರ್ಚು. ಒಂದು 2 ಇಂಚ್ ಆದರೆ ಇನ್ನೊಂದು 3-4 ಜಾಸ್ತಿ ಆಗ್ಬೋದಷ್ಟೇ. ಇಲ್ಲಿ ನಾನು ಕಾಟನ್ ದಾರ ತಗೊಂಡಿದ್ದೀನಿ 2 ಎಳೆಯ. ಅದನ್ನು ತುದಿಯಲ್ಲಿ ನಾಟ್ ಹಾಕ್ಕೊಂಡು ಕೆಳಗಡೆಯಿಂದ ಮೇಲ್ ಪಾಸ್ ಮಾಡಿಕೊಂಡು ಒಂದು 2 ಸಲ ನಾಟ್ನೂ ಕೂಡ ಹಾಕ್ಕೊಂಡಿದ್ದೀನಿ ಸೀರೆಗೆ. ಅದಾದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. 4 mm ಬೀಡನ್ನ ತೊಗೊಂಡಿರೋದ್ರಿಂದ ಒಂದು ಬೀಡನ್ನ ಹಾಕ್ಕೊಂಡು ಇಲ್ಲಿ ಆರ್ಚ್ ಇದೆಯಲ್ವ, ಆರ್ಚಲ್ಲಿ ಪಿಕೋಟ್ ಇದೆಯಲ್ವ, ಪಿಕೋಟಲ್ಲಿ 3 ಚೈನ್ ಹಾಕಿರ್ತೀವಿ ನೋಡಿ, ಆ ಗ್ಯಾಪಲ್ಲಿ ಥ್ರೆಡನ್ನು ಪಾಸ್ ಮಾಡಿಕೊಂಡು ಮತ್ತೆ ವಾಪಸ್ ಆ ಬೀಡ್ ಒಳಗಡೆಯಿಂದನೇ ಹಿಂದೆ ಹೋಗಬೇಕು. ನಂತರ ಸೀರೆ ಕೆಳಗಡೆ ನಿಡಲ್ನ ತಗೊಂಡೋಗ್ಬೇಕು. ಈ ರೀತಿ ತಗೊಂಡೋಗಿ ನಾವು ಹಿಂದೆ ಅದನ್ನು ಗಂಟು ಹಾಕ್ಕೊಳ್ಬೇಕು. ಇಲ್ಲೊಂದು 2-3 ನಾಟ್ ಹಾಕ್ಕೊಂಡು ಗಂಟು ಹಾಕ್ಕೊಳ್ಬೇಕಾಗುತ್ತೆ. ಸೊ ಅಟ್ಯಾಚ್ ಮಾಡೋದೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಆರ್ಚ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೂ ಕೂಡ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ಡಬಲ್ ಕ್ರೋಶಾ ಮಾಡೋದಕ್ಕೆ ಬಂದರೆ ಸಾಕು. ಈ ಸೀರೆ ಕೆಳಗಡೆ ಒಂದು 2-3 ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು 2-3 ಸಲ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆರ್ಚ್ ಬರುತ್ತೆ. ಸೊ ನೀವು ಪಿಕೋಟ್ ಪೂರ್ತಿ ಸ್ವಲ್ಪ ಗ್ರ್ಯಾಂಡಾಗಿ ಇರಬೇಕು ಅಂದರೆ ಬೀಡನ್ನ ಹಾಕ್ಕೊಳ್ಬೋದು ಪಿಕೋಟ್ಗೆ ಮಧ್ಯದಲ್ಲಿ ಕೆಳಭಾಗದಲ್ಲಿ, ಅಥವಾ ಇದೇ ರೀತಿ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಸೊ 3 ಇಂಚಷ್ಟಾಗುವಷ್ಟು ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೀರೆ ಪೂರ್ತಿಯಾಗಿ ಅಂದರೆ ಸೀರೆ ಪಲ್ಲು ಪೂರ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪ್ರೈಸ್ ಬಂದು ಒಂದು 700 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.